BJP ಕಾರ್ಯಕರ್ತರು, BJP ನಾಯಕರು ನಾಮರ್ದಗಳು ಅಂತ ಹೇಳಿರ್ತಕ್ಕಂಥ ಶಾಸಕರ, ಚಿಕ್ಕಬಳ್ಳಾಪುರ ಶಾಸಕರ ನಡೆಗೆ ನಮ್ಮ ಪಕ್ಷದಲ್ಲಿ ಹಾಗೂ ನಾವು ಕೂಡ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥ ದೇಶ ಯಾವ ರೀತಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಈ ಮುಖಂಡರು ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಿಂತ ಅತಿ ಮೀರಿ ಬೇರೆ ಯಾವುದಾದ್ರೂ ಒಂದು ಎಸೆಯಿಡಬೇಕು ಅಂತಾಗಿರ್ತಕ್ಕಂಥ ಇವತ್ತು ನಾವು ಯೋಚನೆ ಮಾಡಬೇಕಾಗುತ್ತೆ. ಸ್ವಾತಂತ್ರ್ಯ ಮೀರಿ ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರು, ಇಲ್ಲಿರ್ತಕ್ಕಂಥ ಶಾಸಕ ನಾನೇನಾದರೂ ಮಾತಾಡ್ಬೋದು ಅಂತಕ್ಕಂಥದ್ದಾದರೆ ಅವರ ಭ್ರಮೆ. ಇವತ್ತು BJPಲಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರಿಗೆ, ದೊಡ್ಡ ದೊಡ್ಡ ಮೋದಿಜಿಯವರಿಂದ ಹಿಡಿದು ಎಲ್ರಿಗೂ ಕೂಡ ಅವರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ, ಇದೆಲ್ಲ ಪೂರ್ತಿ ಅಕೌಂಟಲ್ಲಿ ಇರುತ್ತೆ. ಈ ಅಕೌಂಟಲ್ಲಿ ಯಾವತ್ತೂ ಅಳಿಸೋಗಲ್ಲ, ಬಡ್ಡಿ ಸಮೇತ ಅವ್ರು ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು BJP ನಾಯಕರನ್ನ ಮಂಗರು ಅಂತಾರೆ, ನಾಲಾಯಕು ಅಂತಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮುಖಂಡರನ್ನ ನಾಮರ್ದುದು ಅಂತ ಹೇಳ್ತಕ್ಕಂಥ ಭಾಷೆ ಇದೆಯಲ್ಲ, ಇದು ಇವತ್ತಿಗೆ ಕೊನೆ ಆಗಬೇಕು. ಇನ್ನೊಂದು ಸರಿ ಏನಾದರೂ ನಮ್ಮ ಮುಖಂಡರ ಬಗ್ಗೆ ಏನಾದರೂ ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ BJP ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಿಗಿರಿಂದ ತೋರಿಸ್ಬೇಕಾಗತ್ತೆ. ಹುಷಾರಾಗಿ ನಾಲ್ಗೆ ಬಿಗೆ ಹಿಡಿದು, ನಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಏನಾದರೂ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಒಳ್ಳೆ ಭಾಷೆ ಮಾತಾಡ್ತಕ್ಕಂಥದ್ದು ಬರುತ್ತೆ, ನೀವು ಮಾತಾಡ್ತಕ್ಕಂಥ ಭಾಷೆ ಅದಕ್ಕೆ ಮೀರಿ ಮಾತಾಡ್ತಕ್ಕಂಥದ್ದು ಬರ್ತಕ್ಕಂಥ BJP ಮುಖಂಡರಿಗೆಲ್ಲ ಬರುತ್ತೆ. ಕಾಯ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೈರಿ ಡೇಟಿಂದ ಕೇವಲ 1.5 ವರ್ಷ ಇದೆ, ಪಾಪ ಅಂತ ಬಿಟ್ಟಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಇನ್ನೊಂದು ಸರಿ ನಾಲಿಗೆಗೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. BJP ಸುಮ್ಮನೆ ಕೂರೋದಿಲ್ಲ. ನಮಸ್ಕಾರ, ನಾನು ಹಮೀಮ್, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತಾ ಇದ್ದೀನಿ. ಏನು ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ BJPಯ ಕೆಲವು ನಾಯಕರುಗಳು ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಸೀಕಲ್ ರಾಮಚಂದ್ರೇಗೌಡರು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರೆ. ನಮ್ಮ ಶಾಸಕರಿಗೆ ಬಡ್ಡಿ ಮತ್ತು ಚಕ್ರ ಬಡ್ಡಿ ಸೇರಿಸ್ಕೊಡ್ತೀರಿ ಅಂತಾರೆ. ನಾನು ಇವತ್ತು ಹೇಳ್ತೀನಿ, ಜಿಲ್ಲಾಧ್ಯಕ್ಷರೇ, BJPಯ ಜಿಲ್ಲಾಧ್ಯಕ್ಷರೇ, ಬಡ್ಡಿ ಚಕ್ರವರ್ತಿ ವಾಪಸ್ ಕೊಡ್ತೀರೋ ಅಥವಾ ಬಡ್ಡಿ ಚಕ್ರವರ್ತಿ ವಾಪಸ್ ಎತ್ಕೊಂಡು ಹೋಗ್ತೀರೋ ಅನ್ನೋದು ಮುಂದಿನ ದಿನಗಳಲ್ಲಿ 2028ಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ BJPಯವರಿಗೆ ಆಲ್ರೆಡಿ 2023ರಲ್ಲಿ ಚಿಕ್ಕಬಳ್ಳಾಪುರ ಜನ ಬಡ್ಡಿ ಅದ್ರ ಜೊತೆ ಚಕ್ರವಡ್ಡಿ ಎರಡೂ ಕೂಡ ಸೇರಿಸಿ ಕೊಟ್ಟವ್ರೆ. 2028ಕ್ಕೂ ಕೊಡ್ತಾರೆ. ಇದನ್ನ ತೊಗೊಂಡು ವಾಪಸ್ ಹೋಗ್ತೀರಾ. ಮತ್ತು ನೀವು ಹೇಳ್ತೀರಾ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ಬೇಕಾಗ್ತದೆ ಅಂತೀರಾ. ಸ್ವಾಮಿ, ದಯವಿಟ್ಟು ತೋರ್ಸೋಕೆ ಹೋಗಬೇಡಿ. ಯಾಕಂದರೆ ನೋಡಿದ್ದೀರಿ, BJP ಆಡಳಿತದಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಜಾಗ ಸಿಗದೆ ಜನ ಆದಿ ಬೀದಿಯಲ್ಲಿ ಬಿದ್ದು ಸತ್ತೋಗಿರೋದನ್ನು ನೋಡಿದ್ದೀರಿ. 40% ಕಮಿಷನ್ ಕೇಳಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದನ್ನೂ ಕೂಡ ನಾವು ನೋಡಿದ್ದೀರಿ. ನೀವೇನೋ ತೋರಿಸ್ತೀರಿ ಅಂತ ಎಲೆಕ್ಷನ್ಗೆ ಹೋಗಿ ಶಿಲ್ಘಟ್ಟದಲ್ಲಿ ನಿಂತ್ಕೊಂಡು 4ನೇ ಪ್ಲೇಸಿಗೆ ಬಂದ್ರಲ್ಲ 15,000 ಓಟ್ ತೊಗೊಂಡು, ಅದನ್ನೂ ಕೂಡ ನೋಡಿದ್ದೀರಿ. ನೀವು ನೋಡ್ಕೊಳ್ಳಿ, ನಮಗೇನು ತೋರ್ಸೋಕ್ಕೆ ಬರಬೇಡಿ. ಇವತ್ತು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀರಿ ಅಂದರೆ, ಇವತ್ತು ಈ ಜಿಲ್ಲೆ ಮತ್ತು ತಾಲೂಕಿನಲ್ಲಿ BJPಯವರ ಪರಿಸ್ಥಿತಿ ಏನಾಗೈತಂದರೆ, ನಮ್ಮ ಶಾಸಕರು ಮಾಡುತ್ತಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನ ನೋಡೋಕ್ಕಾಗದೆ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಈ BJPಯವ್ರಿಗೆ ಬಂದೈತಿ. ಇವತ್ತು BJP ಜಿಲ್ಲಾಧ್ಯಕ್ಷರು ಹೇಳ್ತಾರೆ, BJP ಜಿಲ್ಲಾಧ್ಯಕ್ಷರೇ ನೀವೇನೋ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತಲ್ಲ ನಿಮ್ಮನ್ನು ಜಿಲ್ಲಾಧ್ಯಕ್ಷರು ಮಾಡಿರೋದು. ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿರೋವಂಥವ್ರು ಯಾರು ಕೂಡ ಜಿಲ್ಲಾಧ್ಯಕ್ಷರಾಗಬಾರ್ದು, BJPಯಲ್ಲಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನು ಜಿಲ್ಲಾಧ್ಯಕ್ಷರು ಮಾಡಿರೋವಂಥದ್ದು. ಒಬ್ಬರು ನಾಯಕರಿದ್ದಾರೆ ಜಿಲ್ಲೆಯಲ್ಲಿ, BJP ಎಲ್ಲ ನನ್ನ ಕಂಟ್ರೋಲಲ್ಲೇ ಇರಬೇಕು ಅನ್ನೋದು ಅವರ ದುರುದ್ದೇಶ. ಬೇರೆ ಯಾರೂ ಕೂಡ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾಡಿರೋವಂಥ ದುರಾದೇಶ ಇದು. ಮತ್ತು ಇನ್ನು ಕೆಲವರು ಹೇಳ್ತಾರೆ BJPಯಲ್ಲಿ ದುಡ್ಡು ಕೊಟ್ಟರೆ ಒಂದೇ ದಿನಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅಂತ. ಈ ಆರೋಪ ನಿಮ್ಮ ಮೇಲೇನೂ ಇದೆ. ಇಂಥ ಆರೋಪಗಳು ಇಟ್ಕೊಂಡಿರೋಂಥವ್ರು, 15,000 ಓಟ್ ತೊಗೊಂಡಿರೋಂಥವ್ರು ನಮ್ಮ ಶಾಸಕರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಇದೆಯಾ ನಿಮಗೆ? ನೈತಿಕತೆ ಇದೆಯನ್ರಿ? ಇವತ್ತು ನಿಮ್ಮ ಸಂಸದರು 10 ವರ್ಷ ಶಾಸಕರಾಗಿದ್ರಲ್ಲ, ಸಂಸದರೇ ನೀವು ಕೂಡ 10 ವರ್ಷ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾಗಿದ್ರಿ. ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀರಾ? ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀರಾ ಸ್ವಾಮಿ? ಎಷ್ಟು ಜನರ ಸಮಸ್ಯೆ ಆಲಿಸಿದ್ದೀರಾ? ಎಷ್ಟು ಜನ ಬಡವರ ಕಣ್ಣೀರನ್ನ ಹೊಡೆಸಿದ್ದೀರಾ? ಇವತ್ತು ಬಂದು ನೋಡ್ರಿ ನಮ್ಮ ಶಾಸಕರು
ನಿಮ್ಮ ಟೀಕೆಗಳು ಸಾಯುತ್ರಿ. ನಮ್ಮ ಶಾಸಕರು ಇವತ್ತು ಹಳ್ಳಿಗಳಲ್ಲಿ ಹೋಗಿ ಜನಸ್ಪಂದನ ಕಾರ್ಯಕ್ರಮ ಮಾಡೋದೇ ಇವತ್ತು ಉಳಿಯೋದು. ನಮ್ಮ ಶಾಸಕರ ಕಾರ್ಯಕ್ರಮಗಳು ಇವತ್ತು ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿತಾ ಇದೆ. ಇವತ್ತು ನೀವು ಹಳ್ಳಿಗಂತೂ ಭೇಟಿ ಕೊಡೋಕ್ಕೆ ಹೋಗ್ತಾ ಇಲ್ಲ. ನಿಮಗೆ ನಮ್ಮ ಶಾಸಕರು ಮಾಡಿದ್ರೆ ಅದನ್ನ ಬಂದು ಟೀಕೆ ಮಾಡ್ತೀರಾ ನೀವು? ಇವತ್ತು ನಿಮ್ಗಿದೆಯಾ, ಯೋಗ್ಯತೆ ಇದೆಯಾ ಇದ್ರ ಬಗ್ಗೆ ನೀವು ಮಾತಾಡೋವಂಥದ್ದು? ಮತ್ತು ರಸ್ತೆಗಳು ನೋಡಿರ್ಬೋದು ಏನು ಮಾಡಿದ್ದಾರೆ ಅಂತಾರೆ ಜಿಲ್ಲಾಧ್ಯಕ್ಷರೇ ಮತ್ತು ಸಂಸದರೇ. ರಸ್ತೆಗಳು ನಮ್ಮ ಶಾಸಕರು ಮಾಡಿರುವಂಥ ರಸ್ತೆಗಳು ಇವತ್ತು ನೋಡ್ಬೋದು ನೀವು ಕೂಡ. ಆ ಊರುಗಳು ರಸ್ತೆನೇ ಇರಲಿಲ್ಲ ನಿಮ್ಮ ಅವಧಿಯಲ್ಲಿ. ಇವತ್ತು ನಮ್ಮ ಶಾಸಕರು ಹಾಕ್ಸಿರೋಂಥದ್ದು ರೀ. ಇವತ್ತು ದೇವರಕೊಂಡ ಅಲ್ಲಿ ರಸ್ತೆ ನಮ್ಮ ಶಾಸಕರು ಮಾಡಿಸಿದ್ದು, ದಿಬ್ಬೂರು ರಸ್ತೆ ನಮ್ಮ ಶಾಸಕರು ಮಾಡಿಸಿರೋಂಥದ್ದು, ಇನ್ಮಿಂಚನಹಳ್ಳಿ ರಸ್ತೆ ನಮ್ಮ ಶಾಸಕರು ಮಾಡಿಸಿರೋಂಥದ್ದು, ಹನುಮಂತಪುರ ರಸ್ತೆ ನಮ್ಮ ಶಾಸಕರು ಮಾಡಿಸಿರೋಂಥದ್ದು, ಪೆರೇಸಂದ್ರ ಟೌನ್ ರಸ್ತೆ ನೀವು ದೊಡ್ಡದಾಗಿ ಬರ್ತಿರಲ್ಲ ನಿಮ್ಮ ಮನೆಗೆ ಹೋಗೋ ರಸ್ತೆ, ಆ ರಸ್ತೆ ಕೂಡ ಪ್ರದೀಪ್ ಈಶ್ವರ್ ಮಾಡಿಸಿರೋದ್ರಿ. ಆ ರಸ್ತೆಯಲ್ಲಿ ಓಡಾಡುವಾಗೆಲ್ಲ ನೀವು ಪ್ರದೀಪ್ ಈಶ್ವರ್ ಅಂತ ಹೋಗ್ಬೇಕು. ಯಾಕಂದರೆ ಅದನ್ನ ಮಾಡಿಸಿ ನಿಮ್ಗಂತೂ ಮಾಡ್ಸೋಕ್ಕೆ ಹೋಗ್ತಾ ಇಲ್ಲ ನಮ್ಮ ಶಾಸಕರು ಮಾಡಿಸಿರೋಂಥದ್ದು. ನೀವು ಓಡಾಡೋ ನಿಮ್ಮ ಮನೆಗೆ ಹೋಗೋ ರಸ್ತೆ ಕೂಡ ಇವತ್ತು ನಮ್ಮ ಶಾಸಕರು ಮಾಡಿಸಿರೋಂಥದ್ದು. ಮತ್ತು ಅದೇ ರೀತಿ ಕೊಂಡೇನಹಳ್ಳಿ ರಸ್ತೆ ನೋಡಿದ್ರೆ, ಕೊಂಡೇನಹಳ್ಳಿ ರಸ್ತೆ ಟೌನಲ್ಲೂ ಇಲ್ಲ. ಆ ಸರ್ಕಲ್ ನೋಡ್ಕೊ ಬಂದೆ ಮೊನ್ನೆ, ಹೇಳಿದ್ರು ಅಪ್ಪ ಪುಣ್ಯಾತ್ಮ ಪ್ರದೀಪ್ ಈಶ್ವರ್ ಹಾಕ್ಸಿರೋಂಥ ರೋಡಪ್ಪ ಇದು, ನೋಡಿ ಫುಟ್ಪಾತ್ ಸಮೇತ ಹಾಕ್ಕೊಟ್ಟವ್ರೆ, ನೋಡಿ ರಸ್ತೆ ಯಾವ ಥರ ಇದೆ ಇವತ್ತು ನಮ್ಮ ಆ ಸರ್ಕಲ್ ನೋಡು ಅಂತ ಹೇಳ್ಬಿಟ್ಟು ಆ ಊರು ಸರ್ಕಲ್ ತೋರಿಸಿದ್ರು. ಕೊಂಡೇನಹಳ್ಳಿ ರಸ್ತೆ ಹೋಗಿ ನೋಡಿ ನೀವು ಹೋಗಿ ಬಹುಶಃ ಹೋಗಿರ್ಬೇಕು ಆ ರಸ್ತೆ. ಯಾವಾಗ ನೀವು ಕೂಡ ಅಂದ್ಕೊಂಡಿರ್ತೀರ ಈ ಪ್ರದೀಪ್ ಈಶ್ವರ್ ಹಾಕ್ಸಿರೋ ರೋಡ್ ಮೇಲೆ ನಾನು ಹೋಗ್ತಾ ಇರೋದು ಅಂತ. ಮತ್ತು ಮುದ್ದೇನಹಳ್ಳಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮಿಸಿರೋ ಅಂಥ ಊರು, ಆ ರಸ್ತೆ ಕೂಡ ನೋಡಿ ಇವತ್ತು ನಮ್ಮ ಶಾಸಕರಿಗೆ ಹಾಕ್ಸಿರೋಂಥದ್ದು. ದಿನ್ನೆ ಹೊಸಳ್ಳಿ ರಸ್ತೆ ನಮ್ಮ ಶಾಸಕರು ಹಾಕ್ಸಿರೋದ್ರಿ. ಮುಷ್ಟೂರು ರಸ್ತೆ ಚಿಕ್ಕಬಳ್ಳಾಪುರ ನಗರಕ್ಕೆ ಬರುವಂಥ ರಸ್ತೆ ರೀ ಅದು. ಸುಮಾರು ಜನ ರೈತರುಗಳು ಹೂವು ಎತ್ಕೊಂಡ್ಬರ್ತಾರೆ, ತರಕಾರಿ ಎತ್ಕೊಂಡ್ಬರ್ತಾರೆ APMCಗೆ, ಆ ರಸ್ತೆ ಕೂಡ ನಮ್ಮ ಶಾಸಕರು ಹಾಕ್ಸಿರೋಂಥದ್ದು. ಮತ್ತು ದಿನ್ನೆ ಹೊಸಳ್ಳಿ ರಸ್ತೆ ಅದನ್ನೂ ಕೂಡ ಟೌನ್ಗೆ ಸಂಪರ್ಕ ಮಾಡುವಂಥ ರಸ್ತೆ, ಅದನ್ನೂ ಕೂಡ ನಮ್ಮ ಶಾಸಕರಿಗೆ ಮಾಡಿಸಿರೋಂಥದ್ದು. ಹಿಂಗೆ ಹೇಳಿದ್ರೆ ಇನ್ನೊಂದು ವಾರ ಹೇಳ್ತೀನಿ ರೀ ನಾನು ಕುತ್ಕೊಂಡಿಲ್ಲ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ. ಯಾಕ್ರಿ ಹೊಟ್ಟೆ ಒರೆಸ್ಕೊಳ್ತೀರಾ? ನಮ್ಮ ಶಾಸಕರು ಆವಾಗಲೇ ಹೇಳಿದ್ನಲ್ಲ, ಈ BJPಯವ್ರ ಪರಿಸ್ಥಿತಿ ಏನಾಗೈತೆ ಅಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ಶಾಸಕರು ಮಾಡುತ್ತಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನ ನೋಡೋಕ್ಕಾಗದೆ ಇವತ್ತು ಬಾಯಿ ಬಡ್ಕೋಬೇಕು, ಬೀದಿಯಲ್ಲಿ ಕುತ್ಕೊಂಡು ಬಾಯಿ ಬಡ್ಕೋಬೇಕು, ಈ ಪರಿಸ್ಥಿತಿ ಬಂದೈತೆ. ಒಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರೇ, ನಿಮ್ಮನ್ನಂತೂ BJPಯವ್ರನ್ನ 2028ಕ್ಕೆ ಬಡ್ಡಿ ಚಕ್ರಬಡ್ಡಿ ಎರಡೂ ಸೇರಿಸಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನ ವಾಪಸ್ ಕೊಡ್ತಾರೆ. ಅವಾಗ ತೊಗೊಂಡು ಹೋಗ್ತೀರಾ ನೀವು?